ಬಂಟ್ವಾಳದಲ್ಲಿ ಬೀಭತ್ಸಕಾರಿ ಘಟನೆಯಾಗಿದೆ. ಬಸ್ ಸ್ಟ್ಯಾಂಡ್ನಲ್ಲಿ ಯುವತಿ ಲಾವಣ್ಯನನ್ನ ಚೇತನ್ ಎಂಬ ಆರೋಪಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಲಾವಣ್ಯಗೆ ಈ ರೀತಿ ಘಟನೆ ಆಗುವ ಕೆಲವೇ ಕ್ಷಣಗಳ ಮುಂಚೆ ಆಕೆ ತನ್ನ ಭಾವನಿಗೆ ಕಾಲ್ ಮಾಡಿದ್ಲು. ಆಕೆಯ ಅಕ್ಕನ ಗಂಡ ಗೌತಮ್ ಅವರು ನಮ್ಮ ಜೊತೆ ಇದ್ದಾರೆ. ಕೊನೆಯದಾಗಿ ಲಾವಣ್ಯ ಇವರಿಗೆ ಫೋನ್ ಮಾಡಿರುವಂತದ್ದು. ಸರ್, ಕೊನೆಯ ಕ್ಷಣದಲ್ಲಿ ಲಾವಣ್ಯ ಏನಂತ ಹೇಳಿದ್ರು? ಸರ್, ಇಲ್ಲಿ ಬಂದಿದ್ದಾನೆ, ನನಗೆ ಹೆದರಿಕೆ ಆಗ್ತದೆ ಅಂತ ಹೇಳಿ ಅಷ್ಟರಲ್ಲಿ ಮಾಡ್ರೆ. ಅಂದರೆ ಬಂದು ಏನು ಟಾರ್ಚರ್ ಕೊಟ್ಟನ ಬಸ್ಸಲ್ಲಿ? ಹೇಗಿತ್ತು? ಇಲ್ಲ, ಬಸ್ಸಲ್ಲಿ ಕೂತ್ಕೊಂಡಂತೆ. ಜಸ್ಟ್ ಸಡನ್ ಆಗಿ ನನ್ನ ಹೆಂಡತಿಗೆ ಕಾಲ್ ಮಾಡಿದ್ರು. ಅಮ್ಮ ಹೇಳಿದ್ರು ಅಕ್ಕನಿಗೆ ಫೋನ್ ಮಾಡ್ತೇನೆ ಈಗ ಅಂತ. ಅದಕ್ಕೆ ನನ್ನ ಹೆಂಡತಿ ನನಗೆ ಫೋನ್ ಮಾಡಿದ್ಲು. ಅವಳಿಗೆ ಒಂದು ಫೋನ್ ಮಾಡಿದ್ದು. ಅವನು ವಾಪಸ್ ಬಂದ, ಹೋದವನು ವಾಪಸ್ ಬಂದುವಾಗ ಬ್ಯಾಗಲ್ಲಿ ಇದು ಕತ್ತಿಯಲ್ಲಿತ್ತು. ಬರುವಾಗ ಅಷ್ಟೇ ನಾನು ಹೇಳಿದೆ ನಂಬರ್ ಕೊಡು ಅಂತ. ನಂಬರ್ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು. ಹಾಗಾದರೆ ಮೊಬೈಲ್ ಕೊಡು ಅಂತ ಹೇಳಿದೆ. ಮೊಬೈಲ್ ಕೊಟ್ಟರೆ ಅವನು ತಗೊಂಡು ಹೋಗ್ತಾನೆ ಅಂತ ಅಷ್ಟೇ. ಮತ್ತು ಕಿರಿಚಾಟ ಕೇಳಿ ಈ ರೀತಿಯಾಗಿ ಆಗಿದೆ, ಮರ್ಡರ್ ಆಗಿದೆ ಅಂತ ತಮಗೆ ಯಾರು ಮತ್ತೆ ಹೇಳಿದ್ರು? ಮುಂಚೆ ಹೇಳಿ ಈಗ ಆ ಘಟನೆ ಆದಮೇಲೆ ತಮಗೆ ಮತ್ತೆ ಯಾರು ಫೋನ್ ಮಾಡಿದ್ರು? ನನ್ನ ಫ್ರೆಂಡ್ ಕಾಲ್ ಮಾಡಿ ಈಗ ಲಾವಣ್ಯ ಐಡಿ ಎಲ್ಲ ನೋಡಿ ಲಾವಣ್ಯ ಹೌದು ನನ್ನ ಹೆಂಡತಿಯ ತಂಗಿ ಅಂತ ಹೇಳಿ. ಸರ್, ಹೇಗಿದ್ಲು ಸರ್ ಲಾವಣ್ಯ? ಈ ರೀತಿಯಾಗಿ ಟಾರ್ಚರ್ ಆಗ್ತಾ ಇದೆ ಅಂತ ಹೇಳಿದ್ಲ ಮೊದಲು? ಹೇಗೆ? ಮೊದಲೊಮ್ಮೆ ಹೇಳಿದ್ರು ಅಷ್ಟೇ. ಒಂದು ವರ್ಷ ಆಯ್ತು ಅಂತ. ಆಮೇಲೆ ಏನು ನನಗೆ ಕೂಡ ಗೊತ್ತಿಲ್ಲ, ಅವರು ಹೇಳಿ ಕೂಡ ಇಲ್ಲ. ಈಗ ಚೇತನ್ ಮನೆಗೆ ಬಂದು ಹೋಗೋದು ಆ ಥರ ಏನಾದ್ರು ಮಾಡ್ತಾ ಇಲ್ಲ? ಮುಂಚೆ ಒಂದು 5 ವರ್ಷಕ್ಕೆ ಮುಂಚೆ ಇತ್ತಂತೆ, ಮತ್ತೆ ಇಲ್ಲ ಬರೋದು. ಯಾವುದು ಫ್ಯಾಮಿಲಿ ಅವರು ಕೂಡ ಹೇಳಿದ್ರು ಬರೋದಿಲ್ಲ. ಈಗ ಒಳ್ಳೆಯ ಹುಡುಗಿಯನ್ನು ಕಳ್ಕೊಂಡಿದ್ದೀರಿ, ಫ್ಯಾಮಿಲಿ ತುಂಬ ನಷ್ಟ ಇದೆ. ಏನು ಹೇಳ್ತೀರಿ ಸರ್ ಈಗ? ಆರೋಪಿಯನ್ನು ಬೇಗ ಬಂಧಿಸಬೇಕು, ಮತ್ತು ಅವನ ಕಾನೂನು ಕ್ರಮ ಕೈಗೊಳ್ಬೇಕು. ಮತ್ತು ಇದೆ ಈಗ ಹೇಳ್ತಾರೆ ಗಲ್ಲಿಗೆ ಏರಿಸಿ ಎನ್ಕೌಂಟರ್ ಮಾಡಿ. ಯಾವ ಮನೆಯ ಮಗಳಿಗೂ ಕೂಡ ಈ ರೀತಿಯ ಸಿಚುವೇಶನ್ ಬರಬಾರ್ದು. ಈಗ ಏನು ಹೇಳ್ತೀರಿ ಸರ್? ಒಬ್ಬ ನಿಮ್ಗೆ ಬಹಳಷ್ಟು ಆತ್ಮೀಯರಾಗಿದ್ದರು, ಅವ್ರ ಫ್ಯಾಮಿಲಿಯವ್ರು ಕೂಡ ಹೇಳ್ತಾ ಇದ್ರು ತುಂಬ ಒಳ್ಳೆಯ ಹುಡುಗಿ ಅಂತ ಹೇಳಿ. ಈ ರೀತಿಯಾಗಿ ಅಂತ್ಯ ಆಗೋದಂದ್ರೆ ಏನು ಹೇಳ್ತೀರಿ? ಅದೇ ಗೊತ್ತಿಲ್ಲ ಸರ್. ನಮ್ಮ ದಕ್ಷಿಣ ಕನ್ನಡದಲ್ಲಿ ಈಗ ಆಗುತ್ತೆ ಅಂತ ಎನಿಸಿಲ್ಲ. ತುಂಬ ಜನ ಈಗ ಆತಂಕ ವ್ಯಕ್ತಪಡಿಸಿದ್ದಾರೆ. ಒಂದು ರೀತಿಯಾಗಿ ಶಾಕ್ ಆಗಿದೆ. ಈಗ ಬಸ್ ಸ್ಟ್ಯಾಂಡಲ್ಲಿ ಎಲ್ಲರೂ ಕೂಡ ಇರುವಾಗ ಇಂತಹದ್ದೊಂದು ಘಟನೆ, ಒಂದು ಪ್ರೀತಿಗಾಗಿ ಇಂತಹದ್ದೊಂದು ಮಾಡಬೇಕಾ ಅಂತ ಕೂಡ ಕೇಳ್ತಾ ಇದ್ದಾರೆ. ಈ ಮನಸ್ಥಿತಿ ಬಗ್ಗೆ ಏನು ಹೇಳ್ತಾರೆ? ಬಸ್ ಸ್ಟ್ಯಾಂಡಲ್ಲಿ ಯಾರು ಇರಲಿಲ್ಲ. ಒಬ್ಬ ಇದ್ದಂತೆ ವಿಡಿಯೋ ಜಸ್ಟ್ ಹೋದಾಗ ಅವನು ಕತ್ತಿ ಬೀಸಿದಂತೆ. ಮತ್ತು ಅವನಿಗೆ ಏನು ಮಾಡಲಿಕ್ಕೆ ಆಗಲಿ. ಅದು ಸ್ವಲ್ಪ ವಿಡಿಯೋ ಮಾಡಿದೆ. ಯಾರು ಸೇಫ್ ಮಾಡಲಿಕ್ಕೆ ಯಾರಿಲ್ಲ ಸರ್. ಬಸ್ ಸ್ಟ್ಯಾಂಡಲ್ಲಿ ಜನ ಇಲ್ಲ. ಈ ರೀತಿಯಾಗಿ ಟಾರ್ಚರ್ ಆಗ್ತಾ ಇದೆ ಅಂತ ಹೇಳಿ ಬೆಳಗ್ಗೆನೆ ಗೊತ್ತಿದ್ರೆ ಸೇಫ್ ಮಾಡ್ಬೋದು. ಅವಳು ಕೂಡ ಹೇಳಿಲ್ಲ ನಮ್ಮ ಹತ್ರ. ಸಂಜೆ ಜಸ್ಟ್ ಒಂದು 5 ನಿಮಿಷ ಕಾಲ್ ಮಾಡಿದ್ದೆ ಅಷ್ಟೇ. ನಾನು ಕಾಲ್ ಮಾಡಿ ಒಂದು 10 ಸೆಕೆಂಡ್ 20 ಸೆಕೆಂಡಲ್ಲಿ ಎಲ್ಲ ಮರ್ಡರ್ ಮಾಡಿ ಹೋಗಿದೆ. ಇದು ಲಾವಣ್ಯ ಅವರ ಭಾವ ಗೌತಮ್ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.